ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜು ಕಿಚನ್ 05 ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ನಾವು ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ, ಮೇನ್ ಐಟಮ್ ಬಂದು ನಾನು 250 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಮತ್ತು 2 ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ನೋಡಿ, ನಾನು 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಟೊಮೆಟೊ, 2 ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ, ಮತ್ತು 1 ಬೌಲಷ್ಟು ನಾನು ಕಾಜುನ ತಗೊಂಡಿದ್ದೀನಿ. ಸೊ ನೋಡಿ, ಇಷ್ಟು ಐಟಮ್ಸ್ ಇದ್ರೆ ಟೇಸ್ಟಿ ಆದಂತಹ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಸೊ ಬನ್ನಿ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಫಸ್ಟ್ ನಾನು 1 ಲೋಟದಷ್ಟು ನೀರನ್ನ ಅವಾಗ್ಲೇನೆ ಕಾಯಿಸ್ಕೊಳಕ್ ಇಟ್ಕೊಂಡಿದ್ದೆ. ಇವಾಗ ಇದರೊಳಗಡೆ ನಾನು ಪಾಲಕ್ನ ಹಾಕೊಂಡು 1-2 ನಿಮಿಷದವರೆಗೂ ಇದನ್ನ ನಾನು ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಳ್ತೀನಿ. ನೋಡಿ, ಪಾಲಕ್ ಇವಾಗ ಆಲ್ರೆಡಿ ಕುದ್ದಿದೆ. ಇವಾಗ ನಾನು ಇದನ್ನ ಮಿಕ್ಸಿಗೆ ಹಾಕೊಳ್ತೀನಿ. ನೋಡಿ, ನಾನು ಪಾಲಕ್ನ ಹಾಕೊಂಡಿದ್ದೀನಿ ಮಿಕ್ಸಿಗೆ. ಇವಾಗ ಅದ್ರ ಜೊತೆನೆ ನಾನು 2 ಟೊಮೆಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತೀನಿ. ಮತ್ತೆ ಮೆಣಸಿನ್ಕಾಯಿ, ಗೋಡಂಬಿ, ಮತ್ತೆ 1 ಚಿಕ್ಕ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡು ಇವಾಗ ನಾನು ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಪೇಸ್ಟನ್ನ ಮಾಡ್ಕೊಂಡಾಯ್ತು. ನೋಡಿ ಎಷ್ಟು ನೈಸಾಗಿ ನಾನು ಇದನ್ನ ರುಬ್ಕೊಂಡಿದ್ದೀನಿ. ನಾನು ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದರೊಳಗಡೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಇದರೊಳಗಡೆ ನಾನು 2 ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತೀನಿ. ಈರುಳ್ಳಿನ ನಾನು 1-2 ನಿಮಿಷದವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ನೋಡಿ, 1-2 ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಬ್ರೌನ್ ಕಲರ್ ಆಗಿದೆ. ಇವಾಗ ಇದ್ರೊಳಗಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತೀನಿ, 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಮೊದಲಿಗೆ ತೋರಿಸೋದು ನಂಗೆ ಮರ್ತೋಗಿತ್ತು, ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಿಕ್ಸಿಗೆ ಹಾಕೊಂಡಿರೋ ಪೇಸ್ಟನ್ನ ಇದ್ರೊಳಗಡೆ ಹಾಕ್ತೀನಿ. ಪೇಸ್ಟ್ ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಇದನ್ನ 1-2 ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆ ನಾನು ಪನ್ನೀರ್ನ ಹಾಕೊಳ್ತೀನಿ. ಪನ್ನೀರ್ ಹಾಕೊಂಡ ತಕ್ಷಣ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಪಾಲಕ್ ಪನ್ನೀರ್ ಜೊತೆ ಪರೋಟ ಆಗ್ಲಿ ಅಥವಾ ಬಿಸಿ ಬಿಸಿ ಆದಂತಹ ಚಪಾತಿ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಆಯ್ತು, ಇವಾಗ ನಾನು ಇದನ್ನ 1-2 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ನಾನು ಪಾಲಕ್ ಪನ್ನೀರ್ನ ಇವಾಗ ಒಂದು ಪ್ಲೇಟ್ ಒಳಗಡೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಪಾಲಕ್ ಪನ್ನೀರ್ ಜೊತೆ ಪರೋಟನ ತಗೊಂಡಿದ್ದೀನಿ. ಪರೋಟ ಜೊತೆ ಪಾಲಕ್ ಪನ್ನೀರ್ ಅಂತೂ ವಂಡರ್ಫುಲ್ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಸೊ ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಯ್ತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಥವಾ ಧಾಬಾ ಸ್ಟೈಲ್ ಅಲ್ಲಿ ಪಾಲಕ್ ಪನ್ನೀರ್ನ ಮನೆಯಲ್ಲೇ ಈಸಿಯಾಗಿ ಆದಷ್ಟು ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು. ನೀವು ಕೂಡ ಈ ರೆಸಿಪಿನ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಇದು ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಪಾಲಕ್ ಪನ್ನೀರ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.